ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಶೃಂಗೇರಿ ಅಂಚೆ ಮತಗಳ ಮರು ಎಣಿಕೆ ಮುಕ್ತಾಯ ಆಗಿದೆ. ಬಿಜೆಪಿ ಕಾಂಗ್ರೆಸ್ ಹೈ ಡ್ರಾಮಾ ನಡುವೆನೇ ಮತ ಎಣಿಕೆ ನಡೆದಿದೆ. ಮರು ಮತ ಎಣಿಕೆ ಮುಕ್ತಾಯ ಆಗಿದೆ. ರಾತ್ರಿ ಇಡೀ 1822 ಅಂಚೆ ಮತಗಳ ಎಣಿಕೆ ನಡೆದಿದೆ. ಮರು ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಶಾಕ್ ಎದುರಾಗಿದೆ. ಟಿಡಿ ರಾಜೇಗೌಡರಿಗೆ 255 ಮತಗಳು ಕಡಿಮೆ ಬಂದಿವೆ. ಬಿಜೆಪಿ ಜೀವರಾಜು ಅವರಿಗೆ 2 ಮತಗಳ ಅಂತರ ಬಂದಿದೆ. 2023ರಲ್ಲಿ 569 ಅಂಚೆ ಮತ ಪಡೆದಿದ್ದ ರಾಜೇಗೌಡರು ಈಗ ಮರು ಮತ ಎಣಿಕೆಯಲ್ಲಿ 314 ಮತಗಳನ್ನು ಪಡ್ಕೊಂಡಿದ್ದಾರೆ. ಫೈನಲ್ ಮರು ಎಣಿಕೆಯಲ್ಲಿ ಸುಮಾರು 255 ಮತಗಳ ವ್ಯತ್ಯಾಸ ಬಂದಿದೆ. ಇನ್ನು ಅಧಿಕೃತ ಘೋಷಣೆಗೂ ಮುನ್ನವೇ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಪಟ್ಟಿದ್ದಾರೆ. ನನಗೆ ಬಹುಮತ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಜೀವರಾಜು. ಇತ್ತ ರಾಜೇಗೌಡರಿಂದ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಏನು EVM ಇವೆಲ್ಲ ಎಲ್ಲವನ್ನೂ ಇಟ್ಟಿದ್ದಾರೆ, ಮೇನ್ ಡೋರ್ ಲಾಕ್ ಮಾಡಿದ್ದಾರೆ, ಎಲ್ಲವೂ ಸರಿಯಾಗಿ ಮಾಡಿದ್ದಾರೆ. ಆದರೆ ಗೊಂದಲ ಅಲ್ಲಿಂದನೂ ಶುರುವಾಗಿದೆ. ಗೊಂದಲ ಶುರುವಾದ ಮೇಲೆ ಇಲ್ಲಿ ಬಂದು 9 ಗಂಟೆಗೆ ಎಲ್ಲ 22 ಟ್ರಂಕ್ ಅನಿಸುತ್ತೆ, ಎಲ್ಲ ಟ್ರಂಕ್ಗಳನ್ನು ತೆಗೆದು ಅದರೊಳಗಡೆ ಯಾವ್ದ್ಯಾವ್ದು ಏನೇನಿದೆ ಅಂತ ಹೇಳುವಂಥದ್ದನ್ನೆಲ್ಲವನ್ನು ನೋಡಿ ಲಾಸ್ಟಿಗೆ ಬ್ಯಾಲೆಟ್ಗಳನ್ನು ತೆಗೆದು ಬ್ಯಾಲೆಟ್ಗಳನ್ನು ಎಣಿಕೆ ಮಾಡಿದ್ದಾರೆ. ಎಣಿಕೆಯಲ್ಲಿ ಏನು ಇನ್ವ್ಯಾಲಿಡ್ ಅಂತೇಳಿ ಆಗ ತೆಗೆದಿತ್ತು, ಅದರಲ್ಲಿ ಡಿಕ್ಲರೇಷನ್ ಕಡಿಮೆ ಯಾವ್ಯಾವಕ್ಕಿಲ್ಲ ಅಂತ ಹೇಳುವಂಥವನ್ನ ನೋಡಿ ಅವನ್ನ ಕೈ ಬಿಟ್ಟಿದ್ದಾರೆ. ಉಳಿದಿರುವಂತೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಬಂದಿದೆ ಅದನ್ನು ತಗೊಂಡು ಮತ್ತು ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂಥ ಅಭ್ಯರ್ಥಿದ ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನು ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀವಿ, ಎಲೆಕ್ಷನ್ ಕಮಿಷನರಿಂದ ಮುಂದೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ಆದೇಶವನ್ನು ಎದುರು ನೋಡ್ತೇನೆ. ಓಪನ್ ಮಾಡಿ ಅಲ್ಲಿ ಕೆಲವು ಪೆಟ್ಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ. ಆ ಬೀಗ ಮುರಿಬೇಕಾದ್ರೆ ಏನು ಟ್ರಂಕ್ ಇದೆ ಕಟ್ಟಾಗಿತ್ತು. ಆಮೇಲೆ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಬೀಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡ್ತಾ ಅದ್ರ ಮೇಲೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ನಾವಿಲ್ಲಿ ವೋಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ವೋಟ್ ತಂದಿಟ್ಟಲ್ಲೇ ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ ಅಂತ ಎಲ್ಲರನ್ನು ರೆಕಾರ್ಡ್ ಮಾಡಿದ್ವಿ. ಇಲ್ಲಿ ಮತ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟನ್ನು ರೀವೆರಿಫಿಕೇಷನ್ ಮಾಡಬೇಕು ಅಂತೇಳಿ ಹೇಳಿದ್ರು. ಅದ್ರ ಮೇರೆಗೆ ರೀವೆರಿಫಿಕೇಷನ್ ಆಯಿತು. ಅಲ್ಲಿ ಒಂದು 6-7 ವೋಟ್ ವ್ಯತ್ಯಾಸಗಳು ಬಂದು ಅದು ನನಗೂ 2 ವೋಟ್ ಹೆಚ್ಚಿಗೆ ಬಂದಿದೆ, ಇವ್ರಿಗೂ ಬಂದಿದೆ. ಹೈಕೋರ್ಟು 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರೀವೆರಿಫಿಕೇಷನ್ ಮತ್ತು ರೀಕೌಂಟಿಂಗನ್ನು ಆದೇಶ ಮಾಡುತ್ತೆ. ಆ ಆದೇಶದಂತೆ ರೀವೆರಿಫಿಕೇಷನ್ ಹಾಗೂ ರೀಕೌಂಟಿಂಗನ್ನು ನಾವು ಮಾಡಿದ್ದೀವಿ. ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ ನಮಗೆ ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ಆ 279 ಅಂಚೆ ಮತಗಳನ್ನು ಮರುಪರಿಶೀಲನೆ ಮಾಡಿ ಬಾಕಿ ಉಳಿದಂತಹ ಅಂಚೆ ಮತಗಳನ್ನು ಮತಪತ್ರಗಳನ್ನು ಮರು ಎಣಿಕೆ ಮಾಡಿ ಅಂತ ಹೈಕೋರ್ಟ್ ಹೇಳಿತ್ತು. ಸೊ ಅದರಂತೆ ಇವತ್ತು ಸಂಪೂರ್ಣ ಪ್ರಕ್ರಿಯೆ
ಶೃಂಗೇರಿ ಅಂಚೆ ಮತಗಳ ಮರು ಎಣಿಕೆ ಮುಕ್ತಾಯ ಆಗಿದೆ. ಅಂಚೆ ಮತಗಳ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನಿಂದ ಆರೋಪ ಕೇಳಿ ಬರ್ತಾ ಇದೆ. ಈಗ ಈ ಬಗ್ಗೆ ಚಿಕ್ಕಮಗಳೂರು ನಗರ ಠಾಣೆಗೆ ದೂರನ್ನ ಕೊಡಲಾಗಿದೆ. ಸುಧೀರ್ ಕುಮಾರ್ ಮುರಳ್ಳಿ ಅನ್ನುವವರಿಂದ ದೂರು ದಾಖಲಾಗಿದೆ. ಡಿಎನ್ ಜೀವರಾಜ್ ಮತ್ತು ಅವತ್ತಿನ ಚುನಾವಣಾಧಿಕಾರಿ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ. ಮತಗಳನ್ನ ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಾಸಕ ಟಿಡಿ ರಾಜೇಗೌಡರಿಗೆ ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಮತಗಳನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿರುವಂತಹ ಹಿನ್ನೆಲೆ ಈಗ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಯೋಗೇಶ್, ಒಂದ್ ಕಡೆ ಕಾಂಗ್ರೆಸ್ನಿಂದ ಟ್ಯಾಂಪರಿಂಗ್ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆ ಬಗ್ಗೆ ದೂರನ ಕೂಡ ದಾಖಲು ಮಾಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಆಲ್ರೆಡಿ ಸಂಭ್ರಮಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ, ಏನ್ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ? ವೀಣಾ, ಏನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಅಂತಕ್ಕಂಥದ್ದು ನಿನ್ನೆ ಇಡೀ ದಿನವನ್ನು ಕೌತುಕ ಹಾಗೂ ಹೈಡ್ರಾಮಾದ ಕೇಂದ್ರವಾಗಿತ್ತು. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಟ್ರಂಕ್ ನ ಓಪನ್ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಮಾಡಿತ್ತು. ಆ ಕ್ಷಣದಿಂದಲೂ ಕೂಡ ಮತಪತ್ರಗಳನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಶಾಸಕ ರಾಜೇಗೌಡರು ಕೂಡ ಸ್ವತಃ ಮಾಡ್ತಾ ಬಂದಿದ್ರು. 9 ಗಂಟೆ ಟೈಮಲ್ಲಿ ಮತ ಎಣಿಕೆಯನ್ನ ಆರಂಭ ಮಾಡುವಂತ ಸಂದರ್ಭದಲ್ಲೂ ಕೂಡ ತಕರಾರನ್ನ ತೆಗೆದಿದ್ರು ಅಂತ ಹೇಳಲಿಕ್ಕೆ ಸಾಧ್ಯವಿರತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ನಿನ್ನೆ ಮಧ್ಯಾಹ್ನ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಶಾಸಕ ರಾಜೇಗೌಡ ಅವರು ಏನು ಗೆದ್ದಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಆದ್ರೆ ಯಾವಾಗ ಈ ಒಂದು ಅಂಚೆ ಮತಗಳ ಪತ್ರಗಳನ್ನ ಎಣಿಕೆ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ಅಸಲಿ ಸತ್ಯ ಬಯಲಾಗಿರ್ತಕ್ಕಂಥದ್ದು 279 ಮತಪತ್ರಗಳನ್ನ ಎಣಿಕೆ ಮಾಡ್ಲಿಕ್ಕೆ ನ್ಯಾಯಾಲಯ ಆದೇಶವನ್ನ ಮಾಡಿತ್ತು. ಆದ್ರೆ 12 ಮತಪತ್ರಗಳು ನಾಪತ್ತೆಯಾದ ಹಿನ್ನೆಲೆಯಲ್ಲಿ 267 ಮತಪತ್ರಗಳನ್ನ ಎಣಿಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶೃಂಗೇರಿಯ ಶಾಸಕ ಆಗಿರ್ತಕ್ಕಂಥ ರಾಜೇಗೌಡರಿಗೆ 2023ರ ಸಂದರ್ಭದಲ್ಲಿ 569 ಅಂಚೆ ಮತಗಳು ಬಿದ್ದಿರ್ತದೆ. ಅದೇ ರೀತಿಯಾಗಿ ಡಿಎನ್ ಜೀವರಾಜ್ ಅವರಿಗೆ 692 ಅಂಚೆ ಮತಗಳು ಬಿದ್ದಿರ್ತದೆ. ಆದ್ರೆ ಮರು ಎಣಿಕೆಯ ಬಳಿಕ ಜೀವರಾಜ್ ಅವರಿಗೆ 690 ಮತಗಳು ಬಂದಿರತಕ್ಕಂಥದ್ದು. ಅಂದ್ರೆ ಈ ಬಾರಿ ಮರು ಎಣಿಕೆಯಲ್ಲಿ 2 ಅಂಚೆ ಮತಗಳ ಸಂಖ್ಯೆ ಜೀವರಾಜ್ ಅವರಿಗೆ ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನು ಟಿಡಿ ರಾಜೇಗೌಡರು ಕಳೆದ ಬಾರಿ ಎಣಿಕೆಯಲ್ಲಿ 569 ತಗೊಂಡಿದ್ರು. ಆದ್ರೆ ಈ ಬಾರಿ ಏನು ತಗೊಂಡಿದ್ದಾರೆ 314 ಮತಗಳನ್ನ ತಗೊಂಡಿದ್ದಾರೆ. ಟೋಟಲಿ ಅವರಿಗೆ ರಾಜೇಗೌಡರಿಗೆ ಈಗ 255 ಮತಗಳು ಕಡಿಮೆ ಆದ ಹಿನ್ನೆಲೆಯಲ್ಲಿ 52 ಮತಗಳ ಅಂತರದಲ್ಲಿ ಡಿಎನ್ ಜೀವರಾಜ್ ಅವರು ಮುನ್ನೆಲೆಯನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಫಲಿತಾಂಶವನ್ನ ಘೋಷಣೆ ಮಾಡದೆ ಚುನಾವಣಾ ಆಯೋಗಕ್ಕೆ ಮತ್ತೆ ನ್ಯಾಯಾಲಯಕ್ಕೆ ಕೊಡೋದಾಗಿ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆನಲ್ಲಿ ಕಾಂಗ್ರೆಸ್ನ ಶಾಸಕ ರಾಜೇಗೌಡ ಇರ್ಬೋದು ಮತ್ತೆ ಚುನಾವಣಾ ಏಜೆಂಟ್ ಸುಧೀರ್ ಕುಮಾರ್ ಮುರಳ್ಳಿ ಅವರು ಈ ಒಂದು ಮತಪೆಟ್ಟಿಗೆಯನ್ನ ಓಪನ್ ಮಾಡಲಾಗಿದೆ, ಅದರಲ್ಲಿ ಇರ್ತಕ್ಕಂಥ 170 ಮತಪತ್ರಗಳನ್ನ ಟ್ಯಾಂಪರಿಂಗ್ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಡಿಎನ್ ಜೀವರಾಜ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಮತ್ತೆ ಕಾನೂನಿನ ಮೇಲೆ ಗೌರವ ಇದೆ, ಹಾಗಾಗಿ ನಾನು ಯಾವುದನ್ನು ಕೂಡ ಈಗಾಗಲೇ ಹೇಳಲ್ಲ, ಕೋರ್ಟ್ ನಲ್ಲಿ ಇರೋದ್ರಿಂದಾಗಿ ನಾನು ಜಾಸ್ತಿ ಯಾವುದನ್ನು ಕೂಡ ಹೇಳೋದಿಲ್ಲ, ಎಲ್ಲವನ್ನು ಕೂಡ ಕೋರ್ಟ್ ನೋಡುತ್ತದೆ. ಅವರ ಪರವಾಗಿ ಮತ ಬಂದ್ರೆ ಅದು ನನಗೆ ಜನ ಕೊಟ್ಟ ಜಯ ಅಂತ ಹೇಳ್ತಾರೆ. ಆದ್ರೆ ಇದು ಸತ್ಯ. ಈಗ ನೋಡಿದ್ರೆ ಟ್ಯಾಂಪರಿಂಗ್ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ಶಾಸಕ ರಾಜೇಗೌಡ ಅವರ ಚುನಾವಣಾ ಏಜೆಂಟ್ ಆಗಿರ್ತಕ್ಕಂಥ ಸುಧೀರ್ ಕುಮಾರ್ ಮುರಳ್ಳಿ ಅವರು ಈ ಮತಪತ್ರಗಳನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗೆ.